ಕಳೆದ 5 ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ. ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದ್ದು ಇಲ್ಲಿವರೆಗೂ ಹೋರಾಟ, ಇವತ್ತು ಮತದಾನ ನೋಡಿ, ಹೋರಾಟ ನಿರಂತರವಾಗಿ ಇರಬೇಕು. ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿವಿಕೆ ಇರ್ಬೋದು. ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ. ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ. ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಯದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು. ಸೊ ಅದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ. ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಸರ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ನನ್ನ ಲಕ್ಕಿ ಡೇ, ಹಾಗಾಗಿ ನಾನು ಗೆಲ್ತೀನಿ ಅಂತ ಸೀರಿಯಲ್ ನಂಬರ್ ಕೂಡ ಲಕ್ಕಿಯಾಗಿ ಬಂದಿದೆ ನನಗೆ 21 ಅಂತ. ಅದು ಅವ್ರವ್ರ ನಂಬಿಕೆ, ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ, ರಾಧಾಕೃಷ್ಣ ಅವ್ರು ನಂಬ್ತಾರೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ, ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಎಲ್ಲ ಅವ್ರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ. ಮಾಡಲಿ, ಅವರಿಗೂ ಒಳ್ಳೇದಾಗಲಿ. ಅದಕ್ಕೆ ನಾವು ಯಾಕೆ ಬೇಡ. ಆದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. BJP ಕ್ಯಾಂಡಿಡೇಟ್ ಎಲ್ಲ ಅಲಿಗೇಷನ್ ಮಾಡ್ತಾರೆ. ನೋಡಿ, ಕಳೆದ 1 ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ. ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ ಒಂದಲ್ಲ 2 ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ. ಸೊ ಇವೆಲ್ಲನೂ ಕೂಡ ಸಹಜ, ಯಾಕಂದರೆ ಅವರು ಸೋಲ್ತಾ ಇದ್ದಾರೆ. ಇನ್ನು ಇದು ಒಂದೇ ಅಲ್ಲ, ಈಗ 6 ಗಂಟೆ ತನಕ ಬರೀ ಅದೇ ಆರೋಪ. ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಕರೆದಿದ್ರು, ಆಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು. ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವು ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ BJP ಅವರು. ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ. ಅದು ನಾಳೆ ನೋಡಿ, ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ. ಈಗಲೂ ಬರ್ಸ್ಕೊಡ್ತೀವಿ. ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಂತ್ರಸ್ತಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದ್ದಾರಲ್ಲ, ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ. ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗಿಮ್ಮಿಕ್ಕು ಏನಿದೆ ಹೇಳಿ? ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಒಂದು ಏನಾದರೂ ಪುರಾವೆ ಇದೆಯಾ? ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದಿದೆ